ನಮಸ್ಕಾರ ವೀಕ್ಷಕರೇ, ನಿಮ್ಮ ಯೂಟ್ಯೂಬ್ ಚಾನಲ್ TGS ಕಿಚನ್ಗೆ ಸ್ವಾಗತ. ಇವತ್ತು ನಾವು ಬಸಳೆ ಸೊಪ್ಪಿನ ಹುಳಿ ಮಾಡ್ತಾ ಇದ್ದೇವೆ. ಬೇಕಾಗುವ ಸಾಮಗ್ರಿಗಳು: ಬಸಳೆ ಸೊಪ್ಪು, ತೊಗರಿಬೇಳೆ, 1 ಕಪ್ ತೆಂಗಿನ ತುರಿ, ಸ್ವಲ್ಪ ಹುಣಸೆ ಹುಳಿ, 10 ರಿಂದ 12 ಬ್ಯಾಡಗಿ ಮೆಣಸು, ಬೇಯಿಸಲು ಈರುಳ್ಳಿ, ಒಗ್ಗರಣೆಗೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ತೆಂಗಿನೆಣ್ಣೆ. ಮೊದಲು ಬಸಳೆ ಸೊಪ್ಪನ್ನು ತೊಳೆದು ಕಟ್ಟು ಮಾಡಬೇಕು. ನಮ್ಮ ಕಡೆ ಎಲ್ಲರ ಮನೆಯಲ್ಲೂ ಬಸಳೆ ಸೊಪ್ಪನ್ನು ಮಾತ್ರ ತೆಗೆದು ದಪ್ಪಗೆ ಇರುವ ದಂಟನ್ನು ನೆಡುತ್ತೇವೆ. ನಾನು ಬಸಳೆಯನ್ನು ಕಟ್ಟು ಮಾಡುವಾಗಲೇ ಬೇಳೆಯನ್ನು ಬೇಯಿಸಿದ್ದೇನೆ. 1 ಕಪ್ ಬೇಳೆಗೆ 2 ಕಪ್ ನೀರು ಹಾಕಿ ಬೇಯಿಸಿದ್ದೇನೆ. ಬಸಳೆಯ ಜೊತೆಗೆ ಬೇಳೆ ಬೇಯಿಸಿದರೆ ಬೇಳೆ ಬೇಯುವುದಿಲ್ಲ, ಅದಕ್ಕೆ ಮೊದಲೇ ಬೇಯಿಸಿದ್ದೇನೆ. ಬೇಯಿಸಿದ ಬೇಳೆಗೆ ಮೀಡಿಯಂ ಸೈಜಲ್ಲಿ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕಿದ್ದೇನೆ. ನಂತರ 1-2 ಇಂಚು ಕಟ್ ಮಾಡಿದ ದಂಟು ಮತ್ತು ಬಸಳೆ ಸೊಪ್ಪನ್ನು ಹಾಕಿ ಕುಕ್ಕರಲ್ಲಿ 2-3 ವಿಸಿಲ್ ಬರುವ ತನಕ ಬೇಯಿಸಬೇಕು. ಬಸಳೆ ಮತ್ತು ದಂಟು ಬೇಯುವುದರೊಳಗೆ ಮಸಾಲೆಯನ್ನು ರುಬ್ಬಿದ್ದೇನೆ. ಮಸಾಲೆಗೆ 1 ಕಪ್ ತೆಂಗಿನ ತುರಿ, ಸ್ವಲ್ಪ ಹುಣಸೆ ಹಣ್ಣು ಮತ್ತು ಹುರಿದ ಒಣಮೆಣಸಿನಕಾಯಿಯನ್ನು ಹಾಕಿ ನುಣ್ಣಗೆ ರುಬ್ಬಬೇಕು. ಕುಕ್ಕರ್ ಆರಿದ ನಂತರ ಸೊಪ್ಪು ಮತ್ತು ದಂಟು ಬೆಂದಿದೆಯಾ ಅಂತ ನೋಡಬೇಕು. ಬೆಂದಿಲ್ಲದಿದ್ದರೆ ಮತ್ತೊಮ್ಮೆ ಬೇಯಿಸಿಕೊಳ್ಳಬೇಕು. ಕೆಲವೊಮ್ಮೆ ಸರಿಯಾಗಿ ಬೇಯುವುದಿಲ್ಲ. ಈಗ ಸರಿಯಾಗಿ ಬೆಂದಿದೆ. ಬೆಂದ ಸೊಪ್ಪಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಬೇಳೆ ಮತ್ತು ಸೊಪ್ಪಿಗೆ ಉಪ್ಪು ತಾಗಿದ ಮೇಲೆ ಮಸಾಲೆಯನ್ನು ಹಾಕಿ ಕುದಿಸಬೇಕು. ಮಸಾಲೆ ಹದ ನೋಡಿ ನಿಮಗೆ ಬೇಕಾದಷ್ಟು ನೀರು ಹಾಕಬೇಕು. ನಂತರ ಎಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡಿ ಕುದಿಸಬೇಕು. ಈ ಸಾರು ಸ್ವಲ್ಪ ದಪ್ಪಗೆ ಇರಬೇಕು. ಚೆನ್ನಾಗಿ ಕುದಿ ಬಂದ ನಂತರ ಈರುಳ್ಳಿ ಒಗ್ಗರಣೆ ಹಾಕಬೇಕು. ಒಗ್ಗರಣೆಗೆ ಸಣ್ಣಗೆ ಕಟ್ ಮಾಡಿದ ಈರುಳ್ಳಿ, ತೆಂಗಿನ ಎಣ್ಣೆ ಹಾಕಿ ಕೆಂಪಗೆ ಹುರಿಯಬೇಕು. ಒಗ್ಗರಣೆ ಆಗುವುದರೊಳಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ನಂತರ ಕಮೆಂಟ್ ಮಾಡಿ. ಈಗ ಕೆಂಪಗಾದ ಒಗ್ಗರಣೆಯನ್ನು ಕುದಿಸಿದ ಸಾರಿಗೆ ಹಾಕುತ್ತೇನೆ. ರುಚಿಕರವಾದ ವಾಳಿಯಂಬಟ್ ರೆಡಿ. ಥ್ಯಾಂಕ್ ಯು.